ಜಿಲ್ಲಾ ಉಸ್ತುವಾರಿಯಾದಂಥ ತಾವು ಕೈಗಾರಿಕಾ ಇಲಾಖೆ ಹಾಗೂ ಮತ್ತು ನೀರಾವರಿ ಇಲಾಖೆದವರಿಗೆ ಜಂಟಿಯಾಗಿ ನಿಮ್ಮ ಸ್ಪಷ್ಟ ನಿಲುವನ್ನು ತಿಳಿಸ್ಬೇಕಂತ ಜಗದೀಶ್ ಶೆಟ್ಟರ್ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ನಮ್ಮದೇನಿಲ್ಲ, ಅವರು ಪಾಠ ಅಥವಾ ಸರ್ಕಾರ ಜಗದೀಶ್ ಶೆಟ್ಟರು ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಯಾರ. ಈಗ ನಮಗೆ ಹೇಳೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದೆ ಸಿಸ್ಟಮ್ ಏನಂತ. ಸ್ಪಷ್ಟ ಅಭಿಪ್ರಾಯ ಅಂದರೆ ಅವರು ಸುಮಾರು ಮಂತ್ರಿಗಳಾಗಿ ಕೆಲಸ ಮಾಡ್ಯಾರ, ಸಿ ಎಮ್ ಆಗಿದ್ದಾರೆ. ಈಗ ಅದು ಸರ್ಕಾರ ಪರ್ಮಿಷನ್ ಕೊಟ್ಟಾಗ ಭಾಳ ಕಷ್ಟದ ಕೆಲಸ ಅದು ಇನ್ನೊಂದು ಸರಿ ಒಂದು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಅದು ಹಿಂಗಾಗಿದೆ ಅಂತ. ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದಾನೆ ಮತ್ತು ಡಿ ಕೆ ಶಿ ಅವರು ಇಲ್ಲಿ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಇದು ಭಾಳ ಹಳೆಯದು, ಯಾವಾಗ ಹಳೆ ಸ್ಯಾಂಕ್ಷನ್ ಆಗಿದ್ದು, ಇವತ್ತು ಸ್ಯಾಂಕ್ಷನ್ ಆಗಿದ್ದಲ್ಲ, ಸುಮಾರು ದಿನಗಳಿಂದ ಸ್ಯಾಂಕ್ಷನ್ ಆಗಿತ್ತು. ಅದು ಪೆಂಡಿಂಗ್ ಏನೋ ಇತ್ತು ಬಹುಶಃ. ಈಗ ಅದೆಲ್ಲ ಇಲಾಖೆಯವ್ರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಹಿಂಗಾಗಿ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಿಂಗಾಗಿ ಸರ್ಕಾರ ಪರ್ಮಿಷನ್ ಕೊಟ್ಟಾಗ ಆ ಇಲಾಖೆಯವರು ಅದಕ್ಕೆ, ಈಗ ನಮ್ಮ ಇಲಾಖೆಗೆ ಸಂಬಂಧ ಬರೋದಿಲ್ಲ, ಅದು ನೀರಾವರಿ ಮತ್ತು ಕೈಗಾರಿಕೆ. ಸೊ ಅವ್ರ ಮಧ್ಯೆ ಆಗಿರುವಂಥ ಇಬ್ಬರು ಒಪ್ಪಂದ ಅದು. ಸೊ ಇನ್ನೇನಾದರೂ ಸಿ ಎಮ್ ಗಮನಕ್ಕೆ ಸರ್ಕಾರ ಗಮನಕ್ಕೆ ತರಬೇಕು ನಾವು ಅಷ್ಟೇ. ಜಿಲ್ಲಾ ಉಸ್ತುವಾರಿಯಾದಂಥ ತಾವು ಕೈಗಾರಿಕಾ ಇಲಾಖೆ ಹಾಗೂ ಮತ್ತು ನೀರಾವರಿ ಇಲಾಖೆದವರಿಗೆ ಜಂಟಿಯಾಗಿ ನಿಮ್ಮ ಸ್ಪಷ್ಟ ನಿಲುವನ್ನು ತಿಳಿಸ್ಬೇಕಂತ ಜಗದೀಶ್ ಶೆಟ್ಟರ್ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ನಮ್ಮದೇನಿಲ್ಲ, ಅವರು ಪಾಠ ಅಥವಾ ಸರ್ಕಾರ ಜಗದೀಶ್ ಶೆಟ್ಟರು ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಯಾರ. ಈಗ ನಮಗೆ ಹೇಳೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದೆ ಸಿಸ್ಟಮ್ ಏನಂತ. ಸ್ಪಷ್ಟ ಅಭಿಪ್ರಾಯ ಅಂದರೆ ಅವರು ಸುಮಾರು ಮಂತ್ರಿಗಳಾಗಿ ಕೆಲಸ ಮಾಡ್ಯಾರ, ಸಿ ಎಮ್ ಆಗಿದ್ದಾರೆ. ಈಗ ಅದು ಸರ್ಕಾರ ಪರ್ಮಿಷನ್ ಕೊಟ್ಟಾಗ ಭಾಳ ಕಷ್ಟದ ಕೆಲಸ ಅದು ಇನ್ನೊಂದು ಸರಿ ಒಂದು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಅದು ಹಿಂಗಾಗಿದೆ ಅಂತ. ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದಾನೆ ಮತ್ತು ಡಿ ಕೆ ಶಿ ಅವರು ಇಲ್ಲಿ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಇದು ಭಾಳ ಹಳೆಯದು, ಯಾವಾಗ ಹಳೆ ಸ್ಯಾಂಕ್ಷನ್ ಆಗಿದ್ದು, ಇವತ್ತು ಸ್ಯಾಂಕ್ಷನ್ ಆಗಿದ್ದಲ್ಲ, ಸುಮಾರು ದಿನಗಳಿಂದ ಸ್ಯಾಂಕ್ಷನ್ ಆಗಿತ್ತು. ಅದು ಪೆಂಡಿಂಗ್ ಏನೋ ಇತ್ತು ಬಹುಶಃ. ಈಗ ಅದೆಲ್ಲ ಇಲಾಖೆಯವ್ರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಹಿಂಗಾಗಿ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಿಂಗಾಗಿ ಸರ್ಕಾರ ಪರ್ಮಿಷನ್ ಕೊಟ್ಟಾಗ ಆ ಇಲಾಖೆಯವರು ಅದಕ್ಕೆ, ಈಗ ನಮ್ಮ ಇಲಾಖೆಗೆ ಸಂಬಂಧ ಬರೋದಿಲ್ಲ, ಅದು ನೀರಾವರಿ ಮತ್ತು ಕೈಗಾರಿಕೆ. ಸೊ ಅವ್ರ ಮಧ್ಯೆ ಆಗಿರುವಂಥ ಇಬ್ಬರು ಒಪ್ಪಂದ ಅದು. ಸೊ ಇನ್ನೇನಾದರೂ ಸಿ ಎಮ್ ಗಮನಕ್ಕೆ ಸರ್ಕಾರ ಗಮನಕ್ಕೆ ತರಬೇಕು ನಾವು ಅಷ್ಟೇ. ಜಿಲ್ಲಾ ಉಸ್ತುವಾರಿಯಾದಂಥ ತಾವು ಕೈಗಾರಿಕಾ ಇಲಾಖೆ ಹಾಗೂ ಮತ್ತು ನೀರಾವರಿ ಇಲಾಖೆದವರಿಗೆ ಜಂಟಿಯಾಗಿ ನಿಮ್ಮ ಸ್ಪಷ್ಟ ನಿಲುವನ್ನು ತಿಳಿಸ್ಬೇಕಂತ ಜಗದೀಶ್ ಶೆಟ್ಟರ್ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ನಮ್ಮದೇನಿಲ್ಲ, ಅವರು ಪಾಠ ಅಥವಾ ಸರ್ಕಾರ ಜಗದೀಶ್ ಶೆಟ್ಟರು ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಯಾರ. ಈಗ ನಮಗೆ ಹೇಳೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದೆ ಸಿಸ್ಟಮ್ ಏನಂತ. ಸ್ಪಷ್ಟ ಅಭಿಪ್ರಾಯ ಅಂದರೆ ಅವರು ಸುಮಾರು ಮಂತ್ರಿಗಳಾಗಿ ಕೆಲಸ ಮಾಡ್ಯಾರ, ಸಿ ಎಮ್ ಆಗಿದ್ದಾರೆ. ಈಗ ಅದು ಸರ್ಕಾರ ಪರ್ಮಿಷನ್ ಕೊಟ್ಟಾಗ ಭಾಳ ಕಷ್ಟದ ಕೆಲಸ ಅದು ಇನ್ನೊಂದು ಸರಿ ಒಂದು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಅದು ಹಿಂಗಾಗಿದೆ ಅಂತ. ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದಾನೆ ಮತ್ತು ಡಿ ಕೆ ಶಿ ಅವರು ಇಲ್ಲಿ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಇದು ಭಾಳ ಹಳೆಯದು, ಯಾವಾಗ ಹಳೆ ಸ್ಯಾಂಕ್ಷನ್ ಆಗಿದ್ದು, ಇವತ್ತು ಸ್ಯಾಂಕ್ಷನ್ ಆಗಿದ್ದಲ್ಲ, ಸುಮಾರು ದಿನಗಳಿಂದ ಸ್ಯಾಂಕ್ಷನ್ ಆಗಿತ್ತು. ಅದು ಪೆಂಡಿಂಗ್ ಏನೋ ಇತ್ತು ಬಹುಶಃ. ಈಗ ಅದೆಲ್ಲ ಇಲಾಖೆಯವ್ರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಹಿಂಗಾಗಿ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಿಂಗಾಗಿ ಸರ್ಕಾರ ಪರ್ಮಿಷನ್ ಕೊಟ್ಟಾಗ ಆ ಇಲಾಖೆಯವರು ಅದಕ್ಕೆ, ಈಗ ನಮ್ಮ ಇಲಾಖೆಗೆ ಸಂಬಂಧ ಬರೋದಿಲ್ಲ, ಅದು ನೀರಾವರಿ ಮತ್ತು ಕೈಗಾರಿಕೆ. ಸೊ ಅವ್ರ ಮಧ್ಯೆ ಆಗಿರುವಂಥ ಇಬ್ಬರು ಒಪ್ಪಂದ ಅದು. ಸೊ ಇನ್ನೇನಾದರೂ ಸಿ ಎಮ್ ಗಮನಕ್ಕೆ ಸರ್ಕಾರ ಗಮನಕ್ಕೆ ತರಬೇಕು ನಾವು ಅಷ್ಟೇ. ಜಿಲ್ಲಾ ಉಸ್ತುವಾರಿಯಾದಂಥ ತಾವು ಕೈಗಾರಿಕಾ ಇಲಾಖೆ ಹಾಗೂ ಮತ್ತು ನೀರಾವರಿ ಇಲಾಖೆದವರಿಗೆ ಜಂಟಿಯಾಗಿ ನಿಮ್ಮ ಸ್ಪಷ್ಟ ನಿಲುವನ್ನು ತಿಳಿಸ್ಬೇಕಂತ ಜಗದೀಶ್ ಶೆಟ್ಟರ್ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ನಮ್ಮದೇನಿಲ್ಲ, ಅವರು ಪಾಠ ಅಥವಾ ಸರ್ಕಾರ ಜಗದೀಶ್ ಶೆಟ್ಟರು ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಯಾರ. ಈಗ ನಮಗೆ ಹೇಳೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದೆ ಸಿಸ್ಟಮ್ ಏನಂತ. ಸ್ಪಷ್ಟ ಅಭಿಪ್ರಾಯ ಅಂದರೆ ಅವರು ಸುಮಾರು ಮಂತ್ರಿಗಳಾಗಿ ಕೆಲಸ ಮಾಡ್ಯಾರ, ಸಿ ಎಮ್ ಆಗಿದ್ದಾರೆ. ಈಗ ಅದು ಸರ್ಕಾರ ಪರ್ಮಿಷನ್ ಕೊಟ್ಟಾಗ ಭಾಳ ಕಷ್ಟದ ಕೆಲಸ ಅದು ಇನ್ನೊಂದು ಸರಿ ಒಂದು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಅದು ಹಿಂಗಾಗಿದೆ ಅಂತ. ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದಾನೆ ಮತ್ತು ಡಿ ಕೆ ಶಿ ಅವರು ಇಲ್ಲಿ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಇದು ಭಾಳ ಹಳೆಯದು, ಯಾವಾಗ ಹಳೆ ಸ್ಯಾಂಕ್ಷನ್ ಆಗಿದ್ದು, ಇವತ್ತು ಸ್ಯಾಂಕ್ಷನ್ ಆಗಿದ್ದಲ್ಲ, ಸುಮಾರು ದಿನಗಳಿಂದ ಸ್ಯಾಂಕ್ಷನ್ ಆಗಿತ್ತು. ಅದು ಪೆಂಡಿಂಗ್ ಏನೋ ಇತ್ತು ಬಹುಶಃ. ಈಗ ಅದೆಲ್ಲ ಇಲಾಖೆಯವ್ರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಹಿಂಗಾಗಿ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಿಂಗಾಗಿ ಸರ್ಕಾರ ಪರ್ಮಿಷನ್ ಕೊಟ್ಟಾಗ ಆ ಇಲಾಖೆಯವರು ಅದಕ್ಕೆ, ಈಗ ನಮ್ಮ ಇಲಾಖೆಗೆ ಸಂಬಂಧ ಬರೋದಿಲ್ಲ, ಅದು ನೀರಾವರಿ ಮತ್ತು ಕೈಗಾರಿಕೆ. ಸೊ ಅವ್ರ ಮಧ್ಯೆ ಆಗಿರುವಂಥ ಇಬ್ಬರು ಒಪ್ಪಂದ ಅದು. ಸೊ ಇನ್ನೇನಾದರೂ ಸಿ ಎಮ್ ಗಮನಕ್ಕೆ ಸರ್ಕಾರ ಗಮನಕ್ಕೆ ತರಬೇಕು ನಾವು ಅಷ್ಟೇ. ಜಿಲ್ಲಾ ಉಸ್ತುವಾರಿಯಾದಂಥ ತಾವು ಕೈಗಾರಿಕಾ ಇಲಾಖೆ ಹಾಗೂ ಮತ್ತು ನೀರಾವರಿ ಇಲಾಖೆದವರಿಗೆ ಜಂಟಿಯಾಗಿ ನಿಮ್ಮ ಸ್ಪಷ್ಟ ನಿಲುವನ್ನು ತಿಳಿಸ್ಬೇಕಂತ ಜಗದೀಶ್ ಶೆಟ್ಟರ್ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ನಮ್ಮದೇನಿಲ್ಲ, ಅವರು ಪಾಠ ಅಥವಾ ಸರ್ಕಾರ ಜಗದೀಶ್ ಶೆಟ್ಟರು ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಯಾರ. ಈಗ ನಮಗೆ ಹೇಳೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದೆ ಸಿಸ್ಟಮ್ ಏನಂತ. ಸ್ಪಷ್ಟ ಅಭಿಪ್ರಾಯ ಅಂದರೆ ಅವರು ಸುಮಾರು ಮಂತ್ರಿಗಳಾಗಿ ಕೆಲಸ ಮಾಡ್ಯಾರ, ಸಿ ಎಮ್ ಆಗಿದ್ದಾರೆ.
ಹ್ಮ್? ಈಗ ಅದು ಸರ್ಕಾರ ಪರ್ಮಿಷನ್ ಕೊಟ್ಟ ಮ್ಯಾಗ ಭಾಳ ಕಷ್ಟದ ಕೆಲಸ ಅದು. ಅದು ಇನ್ನೊಂದು ಸರಿ ಅದು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ ಅದು ಹಿಂಗಾಗಿದೆ ಅಂತ. ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದಾನ ಮತ್ತು ಡಿ ಕೆ ಶಿ ಅವರು ಇಲ್ಲಿ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಇದು ಭಾಳ ಹಳೇದು, ಯಾವಾಗ ಹಳೆ ಸ್ಯಾಂಕ್ಷನ್ ಆಗಿದೆ. ಇವತ್ತು ಸ್ಯಾಂಕ್ಷನ್ ಆಗಿದ್ದಲ್ಲ, ಸುಮಾರು ದಿನಗಳಿಂದ ಸ್ಯಾಂಕ್ಷನ್ ಆಗಿತ್ತು. ಅದು ಅಷ್ಟು ಪೆಂಡಿಂಗ್ ಏನೋ ಇತ್ತು ಬಹುಶಃ. ಈಗ ಅದೆಲ್ಲ ಇಲಾಖೆಯವ್ರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಹಿಂಗಾಗಿ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಿಂಗಾಗಿ ಸರ್ಕಾರ ಪರ್ಮಿಷನ್ ಕೊಟ್ಟಾಗ ಆ ಇಲಾಖೆಯವರು ಅದಕ್ಕೆ, ಈಗ ನಮ್ಮ ಇಲಾಖೆಗೆ ಸಂಬಂಧ ಬರೋದಿಲ್ಲ, ಅದು ನೀರಾವರಿ ಮತ್ತು ಕೈಗಾರಿಕಾ. ಸೊ ಅವ್ರ ಮಧ್ಯೆ ಆಗಿರುವಂಥ ಇಬ್ಬರು ಒಪ್ಪಂದ ಅದು. ಸೊ ಇನ್ನೇನಾದರೂ ಸಿ ಎಮ್ ಗಮನಕ್ಕೆ ಸರ್ಕಾರ ಗಮನ ತರೋದು ನಾವು ಅಷ್ಟೇ. ಜಿಲ್ಲಾ ಉಸ್ತುವಾರಿ ಆದಂಥ ತಾವು ಕೈಗಾರಿಕಾ ಇಲಾಖೆ ಹಾಗೂ ಮತ್ತು ನೀರಾವರಿ ಇಲಾಖೆದವರಿಗೆ ಜಂಟಿಯಾಗಿ ನಿಮ್ಮ ಸ್ಪಷ್ಟ ನಿಲುವನ್ನು ತಿಳಿಸ್ಬೇಕಂತ ಜಗದೀಶ್ ಶೆಟ್ಟರ್ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ನಮ್ಮದೇನಿಲ್ಲ, ಅವರು ಪಾಠ ಆದ ಸರ್ಕಾರ. ಜಗದೀಶ್ ಶೆಟ್ಟರು ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಯಾರ. ಈಗ ನಮಗೆ ಹೇಳೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದೆ ಸಿಸ್ಟಮ್ ಏನಂತ. ಸ್ಪಷ್ಟ ಅಭಿಪ್ರಾಯ ಅಂದರೆ ಅವರು ಸುಮಾರು ಮಂತ್ರಿಗಳಾಗಿ ಕೆಲಸ ಮಾಡ್ಯಾರ, ಸಿ ಎಮ್ ಆಗಿದ್ದಾರೆ. ಈಗ ಅದು ಸರ್ಕಾರ ಪರ್ಮಿಷನ್ ಕೊಟ್ಟ ಮ್ಯಾಗ ಭಾಳ ಕಷ್ಟದ ಕೆಲಸ ಅದು. ಅದು ಇನ್ನೊಂದು ಸರಿ ಅದು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ ಅದು ಹಿಂಗಾಗಿದೆ ಅಂತ. ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದಾನ ಮತ್ತು ಡಿ ಕೆ ಶಿ ಅವರು ಇಲ್ಲಿ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಇದು ಭಾಳ ಹಳೇದು, ಯಾವಾಗ ಹಳೆ ಸ್ಯಾಂಕ್ಷನ್ ಆಗಿದೆ. ಇವತ್ತು ಸ್ಯಾಂಕ್ಷನ್ ಆಗಿದ್ದಲ್ಲ, ಸುಮಾರು ದಿನಗಳಿಂದ ಸ್ಯಾಂಕ್ಷನ್ ಆಗಿತ್ತು. ಅದು ಅಷ್ಟು ಪೆಂಡಿಂಗ್ ಏನೋ ಇತ್ತು ಬಹುಶಃ. ಈಗ ಅದೆಲ್ಲ ಇಲಾಖೆಯವ್ರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಹಿಂಗಾಗಿ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಿಂಗಾಗಿ ಸರ್ಕಾರ ಪರ್ಮಿಷನ್ ಕೊಟ್ಟಾಗ ಆ ಇಲಾಖೆಯವರು ಅದಕ್ಕೆ, ಈಗ ನಮ್ಮ ಇಲಾಖೆಗೆ ಸಂಬಂಧ ಬರೋದಿಲ್ಲ, ಅದು ನೀರಾವರಿ ಮತ್ತು ಕೈಗಾರಿಕಾ. ಸೊ ಅವ್ರ ಮಧ್ಯೆ ಆಗಿರುವಂಥ ಇಬ್ಬರು ಒಪ್ಪಂದ ಅದು. ಸೊ ಇನ್ನೇನಾದರೂ ಸಿ ಎಮ್ ಗಮನಕ್ಕೆ ಸರ್ಕಾರ ಗಮನ ತರೋದು ನಾವು ಅಷ್ಟೇ. ಜಿಲ್ಲಾ ಉಸ್ತುವಾರಿ ಆದಂಥ ತಾವು ಕೈಗಾರಿಕಾ ಇಲಾಖೆ ಹಾಗೂ ಮತ್ತು ನೀರಾವರಿ ಇಲಾಖೆದವರಿಗೆ ಜಂಟಿಯಾಗಿ ನಿಮ್ಮ ಸ್ಪಷ್ಟ ನಿಲುವನ್ನು ತಿಳಿಸ್ಬೇಕಂತ ಜಗದೀಶ್ ಶೆಟ್ಟರ್ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ನಮ್ಮದೇನಿಲ್ಲ, ಅವರು ಪಾಠ ಆದ ಸರ್ಕಾರ. ಜಗದೀಶ್ ಶೆಟ್ಟರು ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಯಾರ. ಈಗ ನಮಗೆ ಹೇಳೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದೆ ಸಿಸ್ಟಮ್ ಏನಂತ. ಸ್ಪಷ್ಟ ಅಭಿಪ್ರಾಯ ಅಂದರೆ ಅವರು ಸುಮಾರು ಮಂತ್ರಿಗಳಾಗಿ ಕೆಲಸ ಮಾಡ್ಯಾರ, ಸಿ ಎಮ್ ಆಗಿದ್ದಾರೆ. ಈಗ ಅದು ಸರ್ಕಾರ ಪರ್ಮಿಷನ್ ಕೊಟ್ಟ ಮ್ಯಾಗ ಭಾಳ ಕಷ್ಟದ ಕೆಲಸ ಅದು. ಅದು ಇನ್ನೊಂದು ಸರಿ ಅದು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ ಅದು ಹಿಂಗಾಗಿದೆ ಅಂತ. ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದ್ದಾನ ಮತ್ತು ಡಿ ಕೆ ಶಿ ಅವರು ಇಲ್ಲಿ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಇದು ಭಾಳ ಹಳೇದು, ಯಾವಾಗ ಹಳೆ ಸ್ಯಾಂಕ್ಷನ್ ಆಗಿದೆ. ಇವತ್ತು ಸ್ಯಾಂಕ್ಷನ್ ಆಗಿದ್ದಲ್ಲ, ಸುಮಾರು ದಿನಗಳಿಂದ ಸ್ಯಾಂಕ್ಷನ್ ಆಗಿತ್ತು. ಅದು ಅಷ್ಟು ಪೆಂಡಿಂಗ್ ಏನೋ ಇತ್ತು ಬಹುಶಃ. ಈಗ ಅದೆಲ್ಲ ಇಲಾಖೆಯವ್ರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಹಿಂಗಾಗಿ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಿಂಗಾಗಿ ಸರ್ಕಾರ ಪರ್ಮಿಷನ್ ಕೊಟ್ಟಾಗ ಆ ಇಲಾಖೆಯವರು ಅದಕ್ಕೆ, ಈಗ ನಮ್ಮ ಇಲಾಖೆಗೆ ಸಂಬಂಧ ಬರೋದಿಲ್ಲ, ಅದು ನೀರಾವರಿ ಮತ್ತು ಕೈಗಾರಿಕಾ. ಸೊ ಅವ್ರ ಮಧ್ಯೆ ಆಗಿರುವಂಥ ಇಬ್ಬರು ಒಪ್ಪಂದ ಅದು. ಸೊ ಇನ್ನೇನಾದರೂ ಸಿ ಎಮ್ ಗಮನಕ್ಕೆ ಸರ್ಕಾರ ಗಮನ ತರೋದು ನಾವು ಅಷ್ಟೇ.